ನ್ಯಾಯಕ್ಕಾಗಿ ಹೊಡೆದಾಟ. ನೆಲಮಂಗಲದಲ್ಲಿ ಭೋವಿ ಸಮುದಾಯದ ರೈತರ ಕೆಲಸ ಕಸಿದು ವಕ್ಫ್ ಆರ್ಡರ್ ರದ್ದು. ಪ್ರಭಾವಿ ವ್ಯಕ್ತಿಗಳ ಕೈವಾಡದ ಆರೋಪ. ಉಗ್ರ ಹೋರಾಟದ ಎಚ್ಚರಿಕೆ. ಹೌದು ವೀಕ್ಷಕರೇ, ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಗೊಟ್ಟಿಗೆರೆ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ಪರಿಶಿಷ್ಟ ಜಾತಿಯ 10 ರೈತರು ತೀವ್ರ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ತಾವು ನೀಡಿದ ಜಮೀನಿಗೆ ಪ್ರತಿಯಾಗಿ ಖಾಸಗಿ ಸಂಸ್ಥೆಯಾದ ಮಾರ್ಕ್ ಏಷ್ಯಾ ನೀಡಿದ್ದ ಕೆಲಸವನ್ನ ಏಕಾಏಕಿ ರದ್ದುಗೊಳಿಸಿ ಪ್ರಭಾವಿ ವ್ಯಕ್ತಿಗಳಿಗೆ ನೀಡಲಾಗಿದೆ ಎಂದು ಆರೋಪಿಸಿ ರೈತರು ನ್ಯಾಯಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಗೊಟ್ಟಿಗೆರೆ ಗ್ರಾಮದ ಭೋವಿ ಸಮುದಾಯದ ರೈತರು ತಮ್ಮ ಜಮೀನುಗಳನ್ನ ಮಾರ್ಕ್ ಏಷ್ಯಾ ಕಂಪನಿಗೆ ನೀಡಿದ್ರು. ಸುತ್ತಮುತ್ತಲಿನ ಕಂಪನಿಗಳು ಸ್ಥಳೀಯರಿಗೆ ಕೆಲಸಕ್ಕೆ ಆದ್ಯತೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತಾವುಗಳಿಗೂ ಜೆಸಿಬಿ, ಹಿಟಾಚಿ ಮತ್ತು ಮಣ್ಣು ತುಂಬುವಂತಹ ಗುತ್ತಿಗೆ ಕೆಲಸಗಳನ್ನ ನೀಡುವಂತೆ ರೈತರು ಮನವಿ ಮಾಡಿಕೊಂಡಿದ್ರು. ಇದಕ್ಕೆ ಒಪ್ಪಿದ ಕಂಪನಿ ಮಾಲೀಕರು ಸ್ಥಳೀಯ ರೈತರಿಗೆ ಕೆಲಸ ನೀಡಲು ಸೂಚಿಸಿ ಪಿಒ ಕಾಪಿ ಅಂದ್ರೆ ವರ್ಕ್ ಆರ್ಡರ್ ಅನ್ನ ನೀಡಿದ್ರು. ಸುಮಾರು 6 ತಿಂಗಳಿನಿಂದ ಯಾವುದೇ ತಂಟೆ ತಕರಾರಿಲ್ಲದೆ ರೈತರು ಈ ಕೆಲಸಗಳನ್ನ ನಿರ್ವಹಿಸುತ್ತಿದ್ರು. ಆದರೆ 15 ದಿನಗಳ ಹಿಂದೆ ಪೊಲೀಸರು ಸ್ಥಳಕ್ಕಾಗಮಿಸಿ ಯಾವುದೇ ಕಾರಣ ನೀಡದೆ ಕೆಲಸ ನಿಲ್ಲಿಸುವಂತೆ ಸೂಚಿಸಿರುವುದು ಇಡೀ ವಿವಾದಕ್ಕೆ ಕಾರಣವಾಗಿದೆ. ಪೊಲೀಸರು ಮತ್ತು ಕಂಪನಿ ಮಾಲೀಕರ ಗೊಂದಲದ ಸೂಚನೆ. ಪೊಲೀಸರ ಸೂಚನೆಯಂತೆ ಠಾಣೆಗೆ ತೆರಳಿದ ರೈತರಿಗೆ ಅಲ್ಲಿ ಕೆಲಸ ಮುಂದುವರೆಸಲು ಪಿಒ ನೀಡಿ ಎಂದು ಹೇಳಲಾಯಿತು. ರೈತರು ಪುನಃ ಕಂಪನಿ ಮಾಲೀಕರ ಬಳಿ ಪಿಒ ಪಡೆದು ಕೆಲಸ ಆರಂಭಿಸಿದ್ರು. ಆದರೆ ಮತ್ತೆ ಪೊಲೀಸರು ಬಂದು ಕೆಲಸ ನಿಲ್ಲಿಸುವಂತೆ ಸೂಚಿಸಿ ಮಾಲೀಕರನ್ನ ಠಾಣೆಗೆ ಕರೆಸ್ತೇವೆ, ನೀವೂ ಬನ್ನಿ ಎಂದು ತಿಳಿಸಿದ್ರು. ರೈತರು ಪೊಲೀಸರ ಮಾತಿಗೆ ಗೌರವಿಸಿ ಕೆಲಸವನ್ನ ನಿಲ್ಲಿಸಿ ಪೊಲೀಸರ ಸೂಚನೆಯಂತೆ ರೈತರು ಠಾಣೆಗೆ ಹೋಗಿ ದೂರು ದಾಖಲಿಸಲು ಸಿದ್ಧರಾಗುವಷ್ಟರಲ್ಲಿ ಕಂಪನಿಯು ಮತ್ತೊಂದು ಶಾಕ್ ನೀಡಿದೆ. ರೈತರ ವರ್ಕ್ ಆರ್ಡರ್ ಅನ್ನ ರದ್ದುಗೊಳಿಸಿರುವ ಆದೇಶದ ಪ್ರತಿಯನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಲಾಗಿದೆ. ಇದರಿಂದ ಕೈಯಲ್ಲಿದ್ದ ಕೆಲಸವನ್ನ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ರೈತರು ನಡೆದ ಘಟನಾವಳಿಗಳ ಸಹಿತ ಸಂಪೂರ್ಣ ದೂರು ಪತ್ರವನ್ನ ಠಾಣೆಗೆ ಸಲ್ಲಿಸಿದ್ದಾರೆ. ಜಮೀನು ಇಲ್ಲದೆ ಈಗ ಆಧಾರವಾಗಿದ್ದ ಕೆಲಸವನ್ನು ಕಳೆದುಕೊಂಡ ಬಹುತೇಕ ಭೋವಿ ಜನಾಂಗದ ಕಡುಬಡ ರೈತರು ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ. ರಾಘವೇಂದ್ರ ಅಂತ ಹೇಳಿ, ನಾನು ಇಲ್ಲೇ ಸ್ಥಳೀಕ ಮಾಚಳ್ಳಿನು, ಮತ್ತು ನಾನು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ. ಹಾಗೆ ಕಾಂಗ್ರೆಸ್ ಲೀಡ್ರು, ಬಡ ಲೀಡ್ರ್ ಆಗಿದ್ದಕ್ಕೆ ನ್ಯಾಯದ ಪರ ಓಡಾಡ್ತಿದ್ದೀನಿ. ಅದಕ್ಕೆ ನಮಗೆ ಗೌರವ ಸಿಗ್ತಾ ಇಲ್ಲವೋ ಗೊತ್ತಿಲ್ಲ ಸರ್. ಈ ಗುಟ್ಟಿಕೆರೆ ಅನ್ನೋ ಗ್ರಾಮದಲ್ಲಿ ಲೊಕೇಶನ್ ಅವ್ರಿಗೆ 10 ಎಕರೆ ಪಿ ಆಗಿದೆ. 10 ಎಕರೆ ಪಿ ಆಗಿದ್ಮೇಲೆ ಅವ್ರು 6 ತಿಂಗಳವರೆಗೆ ಕೆಲಸ ಮಾಡ್ಕೊಂಡು ಓನರ್ನ ಮನವೊಲಿಸ್ಕೊಂಡು ಅವ್ರು ಪಿ ತಗೊಂಡಿದ್ದಾರೆ ಪ್ರತಿ ವಿಶ್ವಾಸದಲ್ಲಿ. ಆ ಪಿ ತಗೊಂಡಿರೋದನ್ನ ಬಲಾಢ್ಯರು ಸಹಿಸಕ್ಕಾಗದಲ್ಲೇ ಇವ್ರು ಏಕಾಏಕಿ ಬಂದು ಇಲ್ಲಿ ಕೆಲ್ಸಕ್ಕೆ ಬಿಟ್ಟು, ಇವರು ಪಿ ನಮ್ಗಾಗಿದ್ದು ಯಾಕೆ ಮಾಡ್ತೀರ ಅಂತ ಕೆಲಸ ಮಾಡೋರನ್ನ ಕೇಳಕ್ ಹೋದಾಗ, ಇಲ್ಲಪ್ಪ ಪಿ ಕ್ಯಾನ್ಸಲ್ ಮಾಡಿದಾರೆ ಅಂತೇಳಿ ಇಮಿಡಿಯೇಟ್ ಅರ್ಧ ಗಂಟೆ ಪಿ ಕ್ಯಾನ್ಸಲ್ ಮಾಡೋ ಲೆಟರ್ ಓನರ್ ಕಳ್ಸಿದ್ದಾರೆ. ಈ ಓನರ್ಗೆ ಬಲಾಢ್ಯರು ಎದುರಿಸಿರೋ ಏನ್ ಮಾಡೋರೋ ಗೊತ್ತಿಲ್ಲ. ಜಮೀನ್ ಕಳ್ಕೊಂಡಿರೋ ರೈತರಿಗೆ ಓನರು ಕೆಲಸ ಕೊಟ್ಟಿರೋದನ್ನ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನೀವು ಮೀಡಿಯಾದವ್ರು ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಬಡವರಿಗೆ ಅನುಕೂಲ ಆಗೋ ಥರ ನೀವು ಸಹಾಯ ಮಾಡ್ಬೇಕು ಸರ್. ಅದನ್ನೇ ಪೊಲೀಸರು ಕೇಳಿದ್ವಿ ಸರ್, ಯಾರವರು ಯಾರಿಗೆ ಪಿ ಆಗೈತೆ ಕೊಡಿ ಅಂತ, ಅವ್ರ ಹೆಸರು ಹೇಳಿ ಅಂತ. ನೀವು ಸ್ಟೇಷನ್ಗೆ ಹೋಗ್ರಪ್ಪ ಕೊಡ್ತಾರೆ ಅಂದರು. ಆಮೇಲೆ ಏನು ಕೆಲಸ ಮಾಡೋದು, ಅಟ್ಲೀಸ್ಟ್ ನಮ್ಮ ಕಾರಣ ಅವರು ಬೇಕಲ್ಲ ಸರ್, ಅಂದ್ರೆ ಸ್ಟೇಷನ್ಗೆ ಹೋಗ್ರಪ್ಪ ಹೇಳ್ತಾರೆ ಅಂದರು. ನಾನು ಇವರೆಲ್ಲ ಬಂದಾಗ ನಮ್ಮ ಶಾಸಕರ ಹತ್ರ ಕರ್ಕೊಂಡೋಗಿದ್ದೆ. ಶಾಸಕರು ಕೆಲವರ ಮಾತುಗಳನ್ನ ಅವರು ಕೇಳ್ಕೊಂಡು ಅವ್ರಿಗೆ ಇಲ್ಲಿ ವಾಸ್ತವ ಸ್ಥಿತಿ ಗೊತ್ತಿಲ್ಲದೆ ಆಯ್ತು ಸ್ಪಂದಿಸಿದ್ರು. ಇಲ್ಲಿ ವಾಸ್ತವ ಸ್ಥಿತಿ ಅವ್ರಿಗೆ ಗೊತ್ತಿಲ್ಲದೆ, ವಾಸ್ತವ ಅವ್ರಿಗೆ ಅರ್ಥವಾಗದಲೆ ನಡೆಯಪ್ಪ ಜಾಗಕ್ಕೆ ಬಂದು ತೀರ್ಮಾನ ಮಾಡ್ತೀವಿದ್ರು. ಬಟ್ ಶಾಸಕರ ಹೆಸರು ಹೇಳ್ಕೊಂಡು ಇಲ್ಲಿ ರೈತರ ಮೇಲೆ, ಅದಕ್ಕಾಗಿ ಕಾಂಗ್ರೆಸ್ ವೋಟರ್ಸು ಈಗ ಏನು ಪಿ ಆಗಿದೆ ಅವರೆಲ್ಲ ನಿಜವಾದ ಕಾಂಗ್ರೆಸ್ ವೋಟರ್ಸು. ಆ ಕಾಂಗ್ರೆಸ್ ವೋಟರ್ಸ್ಗೆ ಅನ್ಯಾಯ ಆಗಿದೆ. ಇದರಿಂದ ಶಾಸಕರು ನ್ಯಾಯ ಕೇಳಿ ಇದನ್ನ ಸರಿ ಮಾಡ್ತಾರೆ ಅನ್ನೋ ನಂಬಿಕೆನೂ ಐತೆ. ಬಲ್ಲಾಢ್ಯರು ಶಾಸಕರಿಗೆ ಮಿಸ್ಯೂಸ್ ಮಾಡಿ ನಿಜವಾದ ನ್ಯಾಯನ ಕೊಲೆ ಮಾಡ್ತಾರೆ. ಈ ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿ ಅಂತ ಮತ್ತೆ ಕೇಳ್ಕೊಂಡಿದ್ದೀವಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸೋಂಪುರ ಹೋಬಳಿ ಚಂದ್ರನಗರ ಬಣ. ನಾವು ಇವತ್ತು ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ ನೋಡಿದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಬಹಳ ಬೇಜಾರಾಗ್ತಾ ಇದೆ. ಇಲ್ಲಿವರೆಗೂ ಬಾರ್ತಿಪುರದಲ್ಲಾಯ್ತು, ಕೆ ಇ ಶ್ರೀನಿವಾಸಪುರದಲ್ಲಾಯ್ತು, ನಿರ್ಬಂಧದಲ್ಲಾಯ್ತು, ಎಲ್ಲಾ ಕಡೆನೂ ಆಯ್ತು. ಆಯಾಯ
ಖಾತೆ ಹೋಲ್ಡರ್ ಏನಿದ್ದಾರೆ ಅವ್ರಿಗೆ ಕೆಲಸ ಕೊಟ್ಟರು, ಅವರೇ ಕೆಲಸ ಮಾಡಿದ್ರು, ಅವ್ರಿಗೆ ಯಾವುದೋ ಏನು ಅಬ್ಜೆಕ್ಷನ್ ಇಲ್ಲ. ಇವತ್ತು ನಮ್ಮೂರು ಕೊಟ್ಟಿಗೆ ಮಾಚನಹಳ್ಳಿ, ಕೊಟ್ಟಿಗೆರೆ, ಹೊಸಪಾಳ್ಯ, ಬರ್ಗೇನಹಳ್ಳಿ ಇವೆಲ್ಲ ಬಂದಾಗ ಬೇರೆ ಎಲ್ಲ ಅಡ್ಡಿ ಆತಂಕಗಳು ಬರ್ತವೆ. ಅದೇನು ಅಂತ ನಮಗೂ ಗೊತ್ತಾಗ್ತಿಲ್ಲ. 2 ವರ್ಷ ಆಯಿತು. 2 ವರ್ಷದಿಂದ ಬರೀ ಇದೇ ಕತೆಗಳೇ, ಕಾದಂಬರಿಗಳೇ, ಬರೀ ಯಾವುದೇ ಕಾರಣಕ್ಕೂ ಯಾರಿಗೂ ಇದಿಲ್ಲ. ಮತ್ತೆ ಏನಾದರೂ ನಾವು ಎಲ್ಲ PO ಕೊಟ್ಟು ಕೆಲಸ ಮಾಡ್ಸೋಕೆ ಹೋದಾಗ ಯಾರೋ ಇಬ್ಬರು ಬರ್ತಾರೆ. ಅವರು ಎಸ್ ಸಿ ಜನಾಂಗದವರಾಗಿರ್ತಾರೆ. ಅವ್ರು ಬಂದಾಗ ನಾವೇನಾದ್ರು ಕೇಳೋಕೆ ಹೋದರೆ ನಮ್ಮ ಜಾತಿ ಎತ್ತು ಮಾತಾಡ್ತಿದ್ಯಾ? ಮಾತೇ ಆಡಿರೋಲ್ಲ ಆ್ಯಕ್ಚುಲಿ. ಅದಕ್ಕೆ ಕಾರಣ ನಾನು. ಅದಕ್ಕೆ ಖುದ್ದಾಗಿ ಇದ್ದಿದ್ದು ಆ ಜಾಗದಲ್ಲಿ ನಾನೇ ಇದ್ದೆ. ನಾನೇ ಕೇಳಿದೆ, ಏನಪ್ಪ ಜಾತಿ ಮಾತಾಡ್ತಾವ್ರೆ? ಏನು ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು, ಈ PO ನಮಗೆ ಕೊಟ್ಟರೆ ನೀನು ಯಾಕೆ ಬರ್ತಿದ್ಯಾ ಅಂತ ಕೇಳಿದ್ರು. ಜಾಗ ನಮ್ದು ಹೋಗಿರೋದು. ನೀವು ಕೊಟ್ಟಿರೋದು 85 ಲಕ್ಷ ರೂಪಾಯಿ. 85 ಲಕ್ಷ ಇವತ್ತು ಡೌಸ್ ಕೊಟ್ಟಿರೋ ಅರ್ಧ ಸೈಟ್ ಬರೋಲ್ಲ. ಏನು ಮಾಡಬೇಕು? ಇದನ್ನೆಲ್ಲ ನಾವು ಕೇಳಕ್ಕೆ ಹೋದಾಗ ಅವ್ರು ಬಂದು ಹೋಗ್ಬಿಟ್ಟು ಸ್ಟೇಷನ್ನಿಗೆ ಇನ್ನು ಜಾತಿ ನಿಂದನೆ ಮಾಡು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅರೆ ಅವತ್ತು ಪಾಪ ಪೊಲೀಸ್ನವರು ಭಾಳ ನಮಗೂ ತಾಳ್ಮೆಯಿಂದ ಅವ್ರು ಕಳಿಸಿದ್ರು. ಇವೆಲ್ಲ ನಿಮಗೆ ಶಾಶ್ವತ ಅಲ್ಲ, ಇವೆಲ್ಲ ಹೇಳ್ಬಾರ್ದು, ಏನಿದೆ ಅದು ಮಾತ್ರ ಹೇಳ್ಬೇಕಂದ್ರೆ ಕೇಸು ಅವ್ರು ತಗೊಂಡಿಲ್ಲ, ವಾಪಸ್ ಬಿಸಾಕಿದ್ರು ಅವರು. ಇವತ್ತು ನಮ್ಗೇನು ಖಾತೆ ಹೋಲ್ಡರ್ ಏನಿದ್ದಾರೆ ಅವ್ರಿಗೆ ಇವತ್ತು ಅವರು ಅದನ್ನ ನಮಗೆ ಬಿಟ್ಕೊಟ್ರೆ ಸಾಕು. ಖಾತೆ ಹೋಲ್ಡ್ರಿಗೆ ಕೆಲಸ ಮಾಡಕ್ಕೆ ಕೊಟ್ರೆ ಸಾಕು. ಅವರು ಇಂಜಿನಿಯರ್ ಕೊಡೋಕೆ ರೆಡಿ ಅವರೇ, ಬೇರೆಯವ್ರು ಬಂದು ತೊಂದರೆ ಕೊಡ್ತಾರೆ. ಕಾರಣ ಗೊತ್ತಾಗ್ತಿಲ್ಲ ನಮ್ಗೇನು ಅಂತ. ಪೊಲೀಸ್ನವರು ಅಂತ ಹೇಳ್ತಿಲ್ಲ, ಅವ್ರು ನಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಗೊತ್ತಾಯ್ತಾ ಇಲ್ವಲ್ಲ. ಇಲ್ಲಿ ಯಾರ ಕಡೆಯಿಂದ ತೊಂದರೆ ಆಯ್ತದೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ನಮ್ ಕೆಲಸ ಮಾಡಿ ನಮ್ಮ ಖಾತೆ ಹೋಲ್ಡರ್ಗೆ ಕೆಲಸ ಮಾಡ್ಕೊಡಕ್ ಬಿಟ್ಕೊಟ್ರೆ ಸಾಕು. ನಮ್ಗೆ ಬೇರೆ ಏನು ಬೇಡ. ನಮ್ಗೆ ಈ ಜಮೀನಿನ ಮೂಲ ರೈತರು ನಾವು ಓನರ್ ಜೊತೆ ಕಂಪ್ನಿಯವ್ರಿಗೆ ಅಲಾಟ್ಮೆಂಟ್ ಆದ್ಮೇಲೆ ಮಾತಾಡಿದಾಗ ರೈತರುಗಳೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಓನರ್ ಹತ್ರ ಮಾತಾಡ್ತೀವಿ ನಾವು. ಓನರ್ ಹೇಳ್ತಾರೆ, ಆಯ್ತಪ್ಪ ಎಲ್ಲಾ ಕಂಪ್ನಿಗೂ ಕೊಟ್ಟಿರೋದಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಹಿಂದೆನೂ KDBಗೆ ಅಕ್ವೈರ್ ಆಗಿರುತ್ತೆ ಎಲ್ಲಾ ಜಮೀನುಗಳು ಕೂಡ. ಆ ಜಮೀನುಗಳ ಮಾಲೀಕರಿಗೇನೆ ಕಂಪ್ನಿ ಕಡೆಯಿಂದ ಎಲ್ಲರಿಗೂ PO ಕೊಟ್ಟಿರ್ತಾರೆ, ಅನುಮತಿ ಕೊಟ್ಟಿರ್ತಾರೆ. ಅದರಂತೆ ಎಲ್ಲರೂ ಕೆಲಸ ಮಾಡ್ಕೊಂಡ್ ಬರ್ತಿರ್ತಾರೆ. ನಾವು ಅದೇ ರೀತಿ ಇಲ್ಲಿ ಬಂದು ಕೇಳಿದಾಗ ಅವ್ರು ನಮಗೆ PO ಕೊಟ್ಟಿರ್ತಾರೆ. ಅದಾದ್ಮೇಲೆ 6 ತಿಂಗಳಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಅದಾದ್ಮೇಲೆ ಪೊಲೀಸ್ನವ್ರು ಬಂದ್ಬಿಟ್ಟು ನಮಗೆ ಕೆಲಸ ನಿಲ್ಲಿಸಿ ಬನ್ನಿ ಸ್ಟೇಷನ್ ಹತ್ರ ಅಂತ ಕರ್ಕೊಂಡೋಗಿರ್ತಾರೆ. ಅಲ್ಲೋಗಿ ಕೇಳಿದ್ಕೆ ನೀವು PO ತಗೊಂಡಿದ್ದೀರಾ ಕಂಪ್ನಿದು ಅಂತ ಕೇಳ್ತಾರೆ ನಮ್ಮನ್ನ. ನಾವು ತಿರ್ಗಾ ಮತ್ತೆ ಕಂಪ್ನಿಯವ್ರ ಜೊತೆ ಮಾತಾಡಿ ನಾವು PO ತಗೊಂತೀವಿ. PO ತಗೊಂಡಾದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಕೆಲಸ ನಿಲ್ಸಪ್ಪ, ಓನರ್ನ ಕರೆಸ್ತೀವಿ ನಾವು, ಸ್ಟೇಷನ್ ಹತ್ರ ಬನ್ನಿ ಎಲ್ಲರೂ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಯ್ತು ಅಂತ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ಕೆಲಸ ನಿಲ್ಸಿರ್ತೀವಿ. ಅದಾದ್ಮೇಲೆ ನಂತರ ನಾವು ನಮ್ಮ ಬೂತ್ ಮಟ್ಟದ ಕಾಂಗ್ರೆಸ್ ಮುಖಂಡರು ಅದರ ರಘುಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅಣ್ಣ ಹಿಂಗೆ ಅನ್ಯಾಯ ಆಗೈತೆ, ನಮಗೆ ರೈತರುಗಳು ತೊಂದರೆ ಕೊಡ್ತಾ ಇದ್ದಾರೆ, ಪೊಲೀಸ್ನವ್ರು ಬಂದು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ಹಿಂಗಾಗಿದೆ ಅಂತ ಆದಾಗ ಅವರು ಶಾಸಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾರಪ್ಪ ಶಾಸಕರ ಹತ್ರ ಎಲ್ಲರೂ ಹೋಗೋಣ, ರೈತರುಗಳನ್ನೆಲ್ಲ ಕರ್ಕೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರೈತರುಗಳು ಒಟ್ಟಿಗೆ ಹೋಗ್ತೀವಿ ನೆಲಮಂಗಲ ಶಾಸಕರ ಕಚೇರಿಗೆ. ಅಲ್ಲಿ ಮಾತಾಡ್ದಾದ್ಮೇಲೆ ಒಂದಿನ ಮನೆ ಹತ್ರನೂ ಕೂಡ ಹೋಗ್ತೀವಿ, MLA ಅವ್ರ ಮನೆ ಹತ್ರನೂ ಹೋಗ್ತೀವಿ. MLA ಅವ್ರು ಹೇಳ್ತಾರೆ, ನಿಮ್ಗೆ ಆಯ್ತಪ್ಪ ನಾನೇ ಸ್ಪಾಟಿಗೆ ಬಂದ್ಬಿಟ್ಟು ಯಾರ್ಯಾರು ರೈತರು ಇದ್ದೀರಿ ಎಲ್ಲರಿಗೂ ಹಂಚಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ತಾರೆ, ನಮ್ಗೆ ಹಂಚಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಿಂತಿರ್ತೀವಿ, ಕೆಲಸ ಯಾವುದೇ ಕಾರಣಕ್ಕೂ ಮಾಡ್ತಿರಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿ ಯಾರೋ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋಕೆ ಬಂದಾಗ ನಾವು ಬಂದು ಕ್ವಶನ್ ಮಾಡ್ತೀವಿ, ಯಾಕಪ್ಪ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ನಮ್ಗೆ ಹೇಳಿದ್ದಾರೆ ಅಂತ ಕೇಳ್ತೀವಿ. ಹಂಗೆ ಹೇಳಿದಾಗ ಅವರು ಇಲ್ಲ ಪೊಲೀಸ್ನವ್ರು ಬರ್ತಾರೆ, ನೀವು ಪೊಲೀಸ್ನವ್ರ ಜೊತೆ ಮಾತಾಡಿ ಅಂತಾರೆ. ಪೊಲೀಸ್ನವ್ರು ಬರ್ತಾರೆ, 112ನಲ್ಲಿ ಬರ್ತಾರೆ. ಬಂದ್ಬಿಟ್ಟು ನಿಮ್ದೇನಾದ್ರು ಇತ್ತು ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಸ್ಟೇಷನಲ್ಲಿ ಕೇಳಿ ಯಾರಿಗೆ PO ಆಗಿದೆ ಸರ್, ನಮಗೆ PO ಆಗಿರೋದು ಅಂತ ಕೇಳಿದ್ರೆ ಇಮಿಡಿಯೇಟ್ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಬರುತ್ತೆ PO ಕ್ಯಾನ್ಸಲೇಷನ್ ಅಂತ. ಅದನ್ನ ಕ್ವಶನ್ ಮಾಡಿದ್ಕೆ ಅವರು ಪೊಲೀಸ್ನವರು ಏನಿಲ್ಲಪ್ಪ ನೀವು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಹೋಗಿ ಸ್ಟೇಷನ್ ಹತ್ರ ಇವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಬಂದಾದ್ಮೇಲೆ ಈಗ ಮುಂದಿನ ಹೋರಾಟ ಎಲ್ಲರೂ ಸೇರ್ಕೊಂಡು ಮೀಡಿಯಾದವರೆಲ್ಲ ನೀವೆಲ್ಲ ನಮಗೆ ಸಪೋರ್ಟ್ ಕೊಟ್ರೆ ಹೆಚ್ಚಿನ ಹೋರಾಟ ಮಾಡ್ತೀವಿ. ಆ ಮೂಲಕ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು. ಕೆಶ್ ಕುಮಾರ್ GS. ಇಲ್ಲಿ ಜಮೀನ್ ಕಳ್ಕೊಂಡಿರೋದು ನಾವು, ಬೇರೆ ವ್ಯಕ್ತಿಗಳು ಇಲ್ಲಿ ಬಂದ್ಬಿಟ್ಟು ನಾವು ಜಾಗದಲ್ಲಿ ನಾವು ತಾಂಡಿರೋ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬೇರೆ ಪ್ರಭಾವಿ ವ್ಯಕ್ತಿಗಳು ಬಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕೆಂಪಳ್ಳಿ ಆಗ್ಲಿ, ಭಾರತೀಪುರ ಆಗ್ಲಿ, ಅವೇರಳ್ಳಿ ಆಗ್ಲಿ, ಇಲ್ಲಿ ಎಲ್ಲಾದ್ರೂ ಜಮೀನ್ ಯಾರು ಕಳ್ಕೊಂಡಿದಾರೋ ಅವರೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯನ ಇನ್ನೊಂದು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ, ನೀನ್ ಯಾರು ಕೇಳಕ್ಕೆ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು KDB ಆಫೀಸಲ್ಲಿ ಹೋಗ್ಬಿಟ್ಟು ನೀನ್ PO ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ರೆ ಇಲ್ಲಿ ಜಮೀನ್ ಕಳ್ಕೊಂಡಿರೋದು 85 ಲಕ್ಷ ರೂಪಾಯಿ ಎಕರೆ ಜಮೀನ್ ಕಳ್ಕೊಂಡಿರೋದು. ನಾವು ಕಳ್ಕೊಂಡ್ರ ಜಮೀನ್ಗೆ ಅರ್ಧ ಸೈಟು ಬರಲ್ಲ. ತಾಂಡ್ರ ಜಮೀನುಗಳು ತಾಂಡೋಗಿ ದುಡ್ಡು ತಾಂಡೋಗಿ ಖರ್ಚು ಮಾಡ್ಕೊಳಕ್ಕಾಗಲ್ಲ. ಈ ಕೆಲಸ ಮಾಡ್ತೀವಿ ಅಂತ ಬಂದ್ಬಿಟ್ರೆ ನಿಮ್ ಜಾಗ ಕಳ್ಕೊಂಡಿದ್ರೆ ನೀವು ದುಡ್ಡು ತಾಂಡಿದ್ದೀರಾ, ನೀವು ಮನೆಗಿರಿ ಅಷ್ಟೇ. ಅವತ್ಲಿ ನಮ್ಮ ತಾತಿರು ನಮ್ಮ ಅಪ್ತಿರು ನಾವು ಎಲ್ಲ ಉತ್ಬಿಟ್ಟು ಬಂದಿರೋ ಜಮೀನ್ ಕಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬೇರೆ ಬಂದಿರೋ PO ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಇವ್ರು ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಕೆಲಸ ಮಾಡೋರು ನಾವ್ ಎಲ್ಲಿ ಹೋಗ್ಬೇಕು?
ಇಲ್ಲಿ ಬಡ ಕೂಲಿ ಕಾರ್ಮಿಕರು ಅವರು ಇವರು ಜಮೀನ್ ಕಳ್ಕೊಂಡಿರ್ಬೋದು ಅಷ್ಟೇ, ಆದ್ರೆ ಅವತ್ತಿಂದ ಉತ್ಕೊಂಬಂದಿರೋ ಜಮೀನುಗಳು ಕೆಲಸ ಮಾಡಿಸ್ಬೇಕು ನಾವು ಬಂದ್ರೆ, ಇಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾವುಗಳು ಅವತ್ತಿಂದ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ನಾವ್ ಎಲ್ಗ್ ಹೋಗ್ಬೇಕು? ಈಗ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದಾರೆ, ಅವತ್ತಲ್ಲೇನು ತೊಂದರೆ ಮಾಡಿಲ್ಲ. ಈ 2 ವರ್ಷದಿಂದ ಈಚೆಗೆ ಬರ್ಗೇನಹಳ್ಳಿ ಆಗ್ಲಿ, ಮಾಚನಹಳ್ಳಿ ಆಗ್ಲಿ, ಗೊಟ್ಟಿಗೆರೆ ಆಗ್ಲಿ, ಇಲ್ಲಿ ಬಂದ್ಬಿಟ್ಟು PO ಆಗಿರೋರ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವ್ರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಸರ್. ಜಮೀನ್ ಕಳ್ಕೊಂಡವ್ರು ಅವ್ರಿಗೆ ಕೊಡ್ಲಿ, ಇಲ್ಲಿ ಕೆಲಸ ಕೊಡೋಕ್ಕೂ ಆಗ್ತಾ ಇಲ್ಲ. ಯಾಕೆ ಬಡ ಮಕ್ಳುಗಳು ಅವ್ರ ಎಜುಕೇಶನ್ ಮಾಡೋರು, ಅವ್ರಿಗೆ ಕೆಲಸ ಕೊಡೋಕ್ಕೂ ಆಗಲ್ಲ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆದ್ರೆ ಕೆಲಸ ಕೊಡ್ಸಕ್ ಹೇಳಿ. ಅದರಿಂದ ನಿಮ್ ಕಡೆ ಕೇಳ್ತಾರ ನಾವು, ನೀವು ಚಾನಲ್ ಕಡೆಯಿಂದ ಏನಾರ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ರಾಜಕೀಯಕ್ಕೆ ಹೋಗೋದಾಗ್ಲಿ ಇನ್ನೊಂದ್ ಕಡೆಯಿಂದ ಆಗ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಚಾನಲ್ ಕಡೆಯಿಂದ ಏನಾರ ಹೆಲ್ಪ್ ಮಾಡ್ತೀರಾ ಅಂತ ನಿಮ್ ಕಡೆಯಿಂದ ನಾವು ಕೇಳ್ಕೊಂತ ಇದೀವಿ ಸರ್. ಈಗ ನಾವು ಅಲ್ಲಿ 6 ತಿಂಗಳಿಂದ PO ತಗೊಂಡು ಕೆಲಸ ಮಾಡಿದೀವಿ, ಕೆಲಸ ನಿನ್ಸಿ ಅಲ್ಲಿ 15 ದಿವಸ ಆಗಿದೆ ಸರ್. ನೀವು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿ ನೀವು ಕೆಲಸ ನಿನ್ಸಿ ಅಂತ ಹೇಳಿದ್ದಾರೆ. ಕೆಲಸ ನಿನ್ಸಿದೀವಿ, ಆದ್ರೆ ಏಕಾಏಕಿ ನಿನ್ನೆ ಕೆಲಸ ನಿನ್ಸಿದ್ಮೇಲೆ ತಿರ್ಗಾ ಕರ್ಸ್ಬಿಟ್ಟು ನಿಮ್ಗೆ PO ಕ್ಯಾನ್ಸಲ್ ಆಗಿದೆ, ನಿಮ್ ಕೆಲಸ ಮಾಡಂಗಿಲ್ಲ, ಬೇರೆ ನಾವು PO ಕೊಟ್ಟಿದೀವಿ, ನೀವೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಓನರ್ ಕರ್ಸ್ಬಿಟ್ಟು ಅವರು ಸಮಥಿಂಗ್ ಕೊಟ್ಕೊಂಡು ಏನ್ ಮಾಡ್ಕೊಂಡಾರೋ ಗೊತ್ತಿಲ್ಲ, ಅವ್ರವ್ರ ಕೆಲಸ ಮಾಡ್ಕೊಂತ ಇದಾರೆ, ನಮಗೆ ಕೆಲಸ ಕೊಟ್ಟಿಲ್ಲ. ಓನರ್ ಕರ್ಸ್ಬಿಟ್ಟು ನಿಮಗೆ PO ಕ್ಯಾನ್ಸಲ್ ಆಗಿದೆ, ನೀವೇನ್ ಬರೋ ಅವಶ್ಯಕತೆ ಇಲ್ಲ, ಬೇರೆ ಗಾಡಿಗಳು ಬರ್ತಾ ಇದಾರೆ, ಅವ್ರು ವರ್ಕ್ ಮಾಡ್ತಾ ಇದಾರೆ, ನೀವು ಬರೋ ಅಂತ ಅವಶ್ಯಕತೆ ಇಲ್ಲ ಅಂತ ಸ್ಥಳೀಕರು ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ನಿಮ್ಗೂ ಇದಕ್ಕೆ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಮಾತಾಡ್ಕೊಂಡಿದೀವಿ, ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಜಮೀನ್ ಬಿಟ್ಕೊಟ್ಟಿದೀವಿ, KDB ಅವ್ರ ಜಮೀನ್ ಪರ್ಚೇಸ್ ಮಾಡಿರೋವಾಗ ನಾವ್ ಏನ್ ತೊಂದರೆ ಮಾಡಲ್ಲ. ಇಲ್ಲಿ ಯಾರ್ಯಾರು ಪ್ರಭಾವಿಗಳು ವ್ಯಕ್ತಿಗಳು ಅವ್ರ ನಮ್ಗೆ ಕೆಲಸ ಮಾಡಕ್ ನಮಗೆ ಜಾಗ ಬಿಟ್ಕೊಟ್ರೆ ಸಾಕು. ಅವ್ರ ಅವಶ್ಯಕತೆ ಏನಿದೆ ಅವ್ರ ಸಮಥಿಂಗ್ ಏನ ತಾಣಿ ನಮಗೆ ಬೇಕಿಲ್ಲ, ನಮಗೆ ಜಾಗ ಬಿಟ್ಕೊಡ್ಬೇಕು ಅಷ್ಟೇ ನಾವು ಕೆಲಸ ಮಾಡಕ್ಕೆ. ಇಲ್ಲ ಇದೇ ತರ ಮುಂದೆ ಇದಾದ್ರೆ ಹೋರಾಟ ಮುಂದಕ್ಕೆ ಹೋಗುತ್ತೆ ಸರ್. ದುಡ್ಡು ಕೊಟ್ಟಿರೋದನ್ನ ಬೇಕಾದ್ರೆ ವಾಪಸ್ ರಿಟರ್ನ್ ಮಾಡಿಸ್ಬಿಟ್ಟು ಕೊಡ್ತೀವಿ. ನಾವು 10 ವರ್ಷಕ್ಕೆ ಏನ್ ಕೊಟ್ಟವ್ರ ಕಮಿಷನ್ ಕೊಡ್ತೀವಿ, ನಾವು ಜಮೀನ್ ನಮಗೆ ಬಿಟ್ಕೊಡ್ಬಿಡಿ ಸರ್. ಇವರೇ ರಾಜಕೀಯ ವ್ಯಕ್ತಿ ತರ ಈ ತರ ಮುಕ್ತೋಸ್ಕೊಂಡು ಕೆಲ್ಸಕ್ಕೆ ಬಂದ್ಮೇಲೆ ನಾವು ಕೆಲಸ ಮಾಡಕ್ಕೆ ಹೋಗೋಣ ಸರ್ ನಾವು. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಂಭೀರ ವಿಚಾರವನ್ನ ಗಮನಿಸಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಕ್ಕೆ ಕಡಿವಾಣ ಹಾಕಿ ಮೂಲ ಜಮೀನು ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಎಂದು ಆಡಳಿತಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ.